ಹಾಯ್ ಹೆಲೋ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ? ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ಗುಡ್ ಮಾರ್ನಿಂಗ್ ಹೇಳಿದ್ದೆ, ಇದು ಆ್ಯಕ್ಚುಲಿ ಗುಡ್ ಆಫ್ಟರ್ನೂನು. ನೋಡಿ, ವಿಡಿಯೋ ತೆಗೆದ ತಕ್ಷಣವೇ ಏನು ಬರ್ತಾಯಿದೆ, ಪಾತ್ರೆ ತೊಳೆಯೋ ವಿಡಿಯೋ ಬರ್ತಾಯಿದೆ. ಸೊ ನಾನು ನಿಮ್ಗೆ ಹೇಳಿದ್ದೆ, ಎಲ್ಲ ಪಾತ್ರೆಗಳನ್ನ ಬಾಕ್ಸಿಂದ ತೆಗೆದುಬಿಟ್ಟು ಸಿಂಕಲ್ಲಿ ಹಾಕಿದ್ದೀನಿ. ಪಾತ್ರೆ ತೊಳೆಯೋದೇ 2 ಎಪಿಸೋಡ್ ಆಗುತ್ತೆ ಅಂತೇಳ್ಬಿಟ್ಟು, 2 ಆಗುತ್ತೋ 1 ಆಗುತ್ತೋ ಗೊತ್ತಿಲ್ಲ. ಇವಾಗಂತೂ ಈ ಫಸ್ಟ್ ಎಪಿಸೋಡ್ ಅಂತಲೇ ಅಂದ್ಕೊಂಬಿಡಿ ನೀವು. ಪಾತ್ರೆ ತೊಳಿತಾ ಇದ್ದೀನಿ. ಹೆಂಗಂದರೆ ಎಲ್ಲ ಬಾಕ್ಸಿಂದ ತೆಗೆದ್ಬಿಟ್ಟು ಮಾಡದೇ ಇರೋ ಎಲ್ಲ ಒಂದು ಬ್ಯಾಗಲ್ಲಿ ಹಾಕ್ಕೊಂಬಂದ್ಬಿಟ್ಟಿದ್ವು. ಅವನ್ನೆಲ್ಲನೂ ತೆಗೆದ್ಬಿಟ್ಟು ಸಿಂಕಲ್ಲಿ ಹಾಕಿ ಸಣ್ಣದಾಗಲಿ ಪುಟ್ಟದಾಗಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ತೊಳಿಲೇಬೇಕು. ಯಾಕಂದರೆ ಭಾಳ ದಿನ ಆಗೋಗಿದೆ ಯೂಸ್ ಮಾಡಿಬಿಟ್ಟು. ನಾವು ಇವಾಗ ಯೂಸ್ ಮಾಡ್ಕೋಬೇಕಂದ್ರೆ ಹಾಗೆ ಅಂತೂ ಯೂಸ್ ಮಾಡೋಕ್ಕಂತೂ ಸಾಧ್ಯವೇ ಇಲ್ಲ. ಎಷ್ಟೊಂದು ಪಾತ್ರೆಗಳಿದೆ, ತೊಳಿತಾ ಇದ್ದೀನಿ. ನನ್ನ ಮಗ ಮಲ್ಕೊಂಡಿದ್ದಾನೆ, ಬೇಗ 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 ತೊಳಿತಾ ಇದ್ದೀನಿ ಅಂತಲೇ ಬೇಗ ಬೇಗ ತೊಳೆದಿದ್ದೀನಿ. ಮತ್ತು ವೀಡಿಯೋನೂ ತುಂಬ ಲೆಂದಿ ಆಗಬಾರ್ದು ಅಂತೇಳ್ಬಿಟ್ಟು 2x ರೇಂಜಲ್ಲಿ ಅಂತಾರಲ್ವ, ಹಾಗೆ ವೀಡಿಯೋನ ಫುಲ್ಲು ಸೆಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ನೋಡಿ ಎಷ್ಟು ಫಾಸ್ಟಾಗಿ ಪಾತ್ರೆ ತೊಳಿತಾ ಇದ್ದೀನಿ ಅಂತೇಳ್ಬಿಟ್ಟು. ಒಂದೊಂದಿಲ್ಲ ಅದರಲ್ಲಿ ಎಲ್ಲ ಸ್ಪೂನ್ ಆಗಿರ್ಬೋದು, ಬಾಣಲಿ ಮತ್ತು ಅದೇನದು ಬಾಕ್ಸ್ಗಳು, ಹಾಟ್ ಬಾಕ್ಸು, ಟಿಫಿನ್ ಬಾಕ್ಸು ಎಲ್ಲನೂ ಇದೆ. ನೀರು ಕುಡಿಯೋಲ್ಲ ತಟ್ಟೆ, ಲೋಟ, ಊಟ, ಪ್ಲೇಟು ಎಲ್ಲನೂ ಇದೆ. ಎಲ್ಲ ತೊಳೆದ್ಬಿಟ್ಟು ಇವಾಗ ಅದನ್ನೆಲ್ಲ ಒಂದು ಕಾರ್ನರ್ಗೆ ಜೋಡಿಸ್ಬೇಕು. ಅದೇ ಲಾಸ್ಟ್ ಟೈಮ್ ಕಾರ್ನರ್ ಇಟ್ಟಿದ್ನಲ್ವ, ಅದೇ ಕಾರ್ನರ್ಗೆ ಇದನ್ನೇ ಹೆಂಗಾರು ಮಾಡಿ ಒಣಗಲಿ ಅಂತೇಳ್ಬಿಟ್ಟು ಇವಾಗೇನು ಅಡುಗೆ ಏನು ಮಾಡೋಂಗಿಲ್ಲ. ಗ್ಯಾಸ್ ಏನು ಕನೆಕ್ಟ್ ಆಗಿಲ್ಲ. ಇವಾಗ ಬರ್ತೀನಿ ಅಂತ ಹೇಳಿದ್ದಾರೆ, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಆವಾಗ ಅವ್ರು ಬರೋ ಅಷ್ಟರಲ್ಲಿ ಅದನ್ನೆಲ್ಲ ನೀಟಾಗಿ ತೊಳೆದು ಕಟ್ಟೆ ಮೇಲೆ ಜೋಡಿಸ್ಬಿಟ್ರೆ ಆಮೇಲೆ ಗ್ಯಾಸ್ ಕನೆಕ್ಟ್ ಆದಮೇಲೆ ನೋಡ್ಕೋಬೋದು. ಇವಾಗ ಪಾತ್ರೆ ತೊಳೆಯೋ ಟೈಮ್ ಮುಗಿಸ್ಕೊಂಬಿಟ್ರೆ ಆಗುತ್ತೆ. ಗ್ಯಾಸ್ ಬಂದಮೇಲೆ ಆಮೇಲೆ ಒಲೆ ಪೂಜೆ ಮಾಡೋದು ಅದೆಲ್ಲ ಇದೆ. ಇವಾಗ ಪಾತ್ರೆಗಳೆಲ್ಲ ಮುಗಿದೋಗಿಲ್ಲ, ಡೈಲಿ ಯೂಸಿನೂ ಅಷ್ಟೇ ತೊಳ್ಕೊಂಡಿದ್ದೀನಿ ಇವಾಗ. ಮತ್ತು ಹಿಟ್ಟು, ಕಾಳು, ಬೇಳೆ, ರವೆ ಅವನ್ನೆಲ್ಲ ತುಂಬ್ಕೊಳ್ಳೋದಕ್ಕೆ ಬಾಕ್ಸ್ಗಳು ಬೇಕಲ್ವ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಒಂದೊಂದು ಹಿಟ್ಟುಗಳೆಲ್ಲ ನಾವು ಯೂಸ್ ಮಾಡೋದು ಎಲ್ಲ ಹಿಟ್ಟನ್ನು ಯೂಸ್ ಮಾಡ್ತೀವಿ. ಸೊ ಎಲ್ಲದಕ್ಕೂ ಒಂದೊಂದು ಬಾಕ್ಸ್ ಬೇಕು. ಅವನ್ನೆಲ್ಲ ತೊಳೆಯೋದಕ್ಕೆ ದೊಡ್ಡ ದೊಡ್ಡ ಬಾಕ್ಸ್ ತೆಗಿತಾ ಇದ್ದೀನಿ. ಹೆಂಗಂದರೆ ಇವಾಗ ನನ್ನ ಮಗ ಮಲ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಇಷ್ಟು ಫಾಸ್ಟಾಗಿ ಕೆಲಸನೂ ಆಗ್ತಾಯಿದೆ, ಪಾತ್ರೆನೂ ತೊಳಿತಾ ಇದ್ದೀನಿ. ಇವಾಗ ಎದ್ದೇಳೋ ಟೈಮು ಸೌಂಡ್ ಮಾಡಬಾರ್ದು, ಮಾಡಲಿಲ್ದೇ ಮಾಡಿಬಿಟ್ರೆ ಎದ್ಬಿಡ್ತಾನೆ ಇವಾಗ ಅವನು. ಅದಕ್ಕೋಸ್ಕರ ಸೌಂಡ್ ಮಾಡ್ದೇ ಪಾತ್ರೆ ತೊಳಿತಾ ಇದ್ದೀನಿ. ಹೆಂಗೆ ಮಾಡಿದ್ರೆ ಎದ್ದೇಳ್ತಾನೆ ಅನಿಸುತ್ತೆ. ಅವ್ನು ನಿದ್ದೆನೇ ಸ್ವಲ್ಪ ಕಡಿಮೆ, ಚಿಕ್ಕವನಿದ್ದಾಗಿಂದನೂ ನಿದ್ದೆನೇ ಕಡಿಮೆ. ಅವನು ಎದ್ಬಿಟ್ಟಿದ್ದಾನಲ್ಲ ಅಂತ ನಾನು ಎದ್ದೇಳಬೇಕು. ಬೆಳಗ್ಗೆ 6 ಗಂಟೆವರೆಗೂ ನಿದ್ದೆ ಮಾಡಿಬಿಟ್ರೆ ಫುಲ್ಲು ಗ್ರೇಟ್ ಅವನು. 5:30, 4:30, 6 ಗಂಟೆ ಹೀಗೆ ಫುಲ್ ಬರೀ ಎದ್ದು ಟಾರ್ಚರ್ ಕೊಡ್ತಾ ಇರ್ತಾನೆ. ಮತ್ತು ನೈಟ್ 2 o'clock 3 o'clock ಹಿಂಗೆ ಎದ್ಬಿಡ್ತಾ ಇದ್ದ. ಭಾಳ ಅಂದರೆ ಭಾಳನೇ ಕಷ್ಟಪಟ್ಬಿಟ್ಟಿದ್ದೀನಿ ನಿದ್ದೆಗೋಸ್ಕರ. ನನಗೆ ನೋಡಿದ್ರೆ ನಿದ್ದೆ ಜಾಸ್ತಿ ಬೇಕು. ಇವಾಗಲೂ ಎದ್ಬಿಟ್ಟ ಅನಿಸುತ್ತೆ ನಾನು ಇಷ್ಟು ತೊಳೆಯೋಷ್ಟರಲ್ಲಿ. ಇವಾಗ ಅವನಿಗೆ ಪಾತ್ರೆಗಳೇ ಬೇಕು ಆಟ ಆಡೋದಕ್ಕೆ. ಇವಾಗ ಹಾಲಲ್ಲಿ ಹೋಗಿ ಅವನ್ನೆಲ್ಲ ಒಣಗಿಸ್ಬೇಕು ಅಂದ್ಕೊಂಡಿದ್ದೆ ಫ್ಯಾನ್ ಹಾಕ್ಬಿಟ್ಟು. ಅವನಿಗೆ ಜೋರು ಫ್ಯಾನ್ ಇಟ್ಟು ಬಂದಿದ್ದೀನಿ, ಸೌಂಡ್ ಕೇಳಿಸ್ಬಾರ್ದು ಏನೋ ಎದ್ಬಿಡ್ತಾನೆ ಅಂತ. ಅದು ಹೆಂಗೆ ಸೌಂಡ್ ಕೇಳಿಸ್ತೋ ಏನೋ ಎದ್ದಿದ್ದಾನೆ ಅಂತ ಅನಿಸುತ್ತೆ. ಇವಾಗ ಹೋಗಿ ಹಾಲಲ್ಲಿ ಇಟ್ಟ ತಕ್ಷಣ ಫುಲ್ ಬಂದು ಇದಕ್ಕೆ ಮುತ್ತಿಗೆ ಹಾಕ್ಬಿಡ್ತಾನೆ ಅನಿಸುತ್ತೆ. ಬೇಡಪ್ಪ, ಹೋಗಿ ಬ್ಯಾಟ್ ತೊಗೋ, ಬಾಲ್ ತೊಗೋ, ಡಾಲ್ ತೊಗೋ ಅಂತಂದರೆ ಅವ್ನು ತೊಗೊಳಲ್ಲ ಅನಿಸುತ್ತೆ. ನೋಡೋಣ, ಇವನ್ನೆಲ್ಲ ತೊಳೆದ್ಬಿಟ್ಟು ಇವಾಗ ಹೋಗ್ತೀನಲ್ಲ, ಇಟ್ಟರೆ ಗೊತ್ತಾಗುತ್ತೆ. ಇನ್ನು ಮಸಾಲೆ ಡಬ್ಬೆ ತೊಳಿಬೇಕು, ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಡಬ್ಬಗಳು ತೊಳಿಬೇಕು. ಅವನ್ನೆಲ್ಲನೂ ಅಕ್ಕಿ, ಗೋಧಿ, ರಾಗಿ ಎಲ್ಲ ಇಟ್ಕೊಳ್ಳೋದು ಬೇಕಲ್ವ ನಮಗೆ. ಆ ಡಬ್ಬಗಳನ್ನೂ ತೊಳಿಬೇಕು. ಬಟ್ ಅವ್ನು ತೊಳೆದಿರೋದು ಮಾತ್ರ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಅವ್ನು ಎದ್ಬಿಟ್ಟಿದ್ದಾನಲ್ಲ, ಇಷ್ಟರಲ್ಲೇ ಸಾಕಾಗೋಗಿದೆ. ಅವ್ನು ಹಿಡ್ಕೊಂಡು ಆತಾಗೋಗಿ ಈತ ಬಂದು ವಿಡಿಯೋ ಸೆಟ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ವಿಡಿಯೋ ಮಾಡಿಲ್ಲ ಅವ್ನು ತೊಳೆದಿರೋದನ್ನೆಲ್ಲ. ಇವಾಗ ಸ್ಟೀಲಿನ ಬಾಕ್ಸ್ಗಳು ತೊಳೆದಿರೋದು ಮಾತ್ರ ವಿಡಿಯೋ ಮಾಡಿರೋದು. ಆಮೇಲೆ ಅವನ್ನೆಲ್ಲ ಹೋಗ್ಬಿಟ್ಟು ಒರೆಸ್ಬೇಕು. ಇವಾಗ ಫ್ಯಾನ್ ಅಡಿಗೆ ಇಟ್ಬಿಟ್ಟು ಬೇರೆ ಬೇರೆ ಪಾತ್ರೆಗಳನ್ನೆಲ್ಲ ತೊಳ್ಕೊಬೇಕು. ಅಂದರೆ ಪ್ಲಾಸ್ಟಿಕ್ ಬಾಕ್ಸ್ಗಳು ಚಿಕ್ಕದು, ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ ಮತ್ತು ಅಕ್ಕಿ ತುಂಬ್ಕೊಳಕ್ಕೆ ಬಾಕ್ಸ್ ಬೇಕು. ಈ ಥರ ಎಲ್ಲದಕ್ಕೂ ಬಾಕ್ಸ್ಗಳು ಬೇಕಲ್ವ, ಅವನ್ನೆಲ್ಲ ತೊಳ್ಕೊಬೇಕು. ಮತ್ತು ಕಡಲೆ ಇಟ್ಬೇಕಂದ್ರೂ ಬಾಕ್ಸ್ ಬೇಕು, ಕಡಲೆ ಕಾಳು ಬೇಕಂದ್ರೂ ಬಾಕ್ಸ್ ಬೇಕು, ಕಡಲೆ ಬೇಳೆಗೂ ಬಾಕ್ಸ್ ಬೇಕು. ಹೀಗೆ ಸೈಜ್ ವೈಸ್ ಬಾಕ್ಸುಗಳಿವೆ. ಅವನ್ನೆಲ್ಲನೂ ತೊಳ್ಕೊಂಡು ನೋಡಿ ಬಂದ್ಬಿಟ್ಟ ನನ್ನ ಮಗ. ಬಂದು ನೋಡಿ ಬಾಕ್ಸ್ನೇ ಹಿಡ್ಕೊತಾನೆ, ಅದೇ ಬೇಕು ಅಂತ ಹೇಳಿ. ಅವನು ಇಟ್ಕೊಂಡು ಇಷ್ಟೆಲ್ಲ ತೊಳೆಯೋದು, ಒರೆಸೋದು, ಅವನು ಹಾರಕ್ಕಿಡೋದು, ಮತ್ತು ಬೇರೆ ಬೇರೆ ಬಾಕ್ಸ್ಗಳನ್ನೆಲ್ಲ ತೊಳೆಯೋದು ಫುಲ್ ಚಾಲೆಂಜ್ ನಮಗೆ. ಅದು ತೊಗೊಳಪ್ಪ ಡಾಲು ಅಂತಂದರೆ ಒಂದು ಕ್ಷಣಕ್ಕೆ ಹೋದ, ಮತ್ತೆ ಇದೇ ಬೇಕು ಅಂತ ಹೇಳ್ತಾನೆ. ಅಮ್ಮ ನೋಡಿಲಿ ಡಾಲ್ ಅಂತ ನನಗೆ ತೋರ್ಸೋಕೆ ಬರ್ತಾನೆ. ನನಗೆ ತುಂಬ ಕೆಲಸ ಇದೆ ಅಪ್ಪ ಆಟ ಆಡ್ಕೋ ಅಂತ ಅಂದೆ ನಾನು. ಆದರೆ ಅವನದು ಊಟದ್ದು ಯೋಚನೆ ಮಾಡಬೇಕಲ್ವ. ನಾವೇನೋ ದೊಡ್ಡವರು
ಸರಿ ಬಿಡು, ಕೆಲಸ ಆದಮೇಲೆ ಊಟ ಮಾಡಿದ್ರಾಯ್ತು, ಆಮೇಲೆ ಊಟ ಮಾಡಿದ್ರಾಯ್ತು ಅಂತ ಅಂದ್ಕೊಳ್ತೀವಿ. ಬಟ್ ಪಾಪುಗಳಿಗೆಲ್ಲ ಹಂಗೆಲ್ಲ ಆಗಲ್ಲ. ಅವನಿವಾಗ ಫ್ರೂಟ್ಸ್ ತಿಂದು ಕೂಡ ಸುಮ್ಮನಿರಲ್ಲ. ಬನಾನಾ ತಿಂತಾನೆ, ಸ್ವಲ್ಪ ಹೊತ್ತು ಸುಮ್ಮನಿರ್ತಾನೆ, ಇಲ್ಲ ಅಂತ ಅಲ್ಲ. ಬಟ್ ಆ್ಯಪಲ್ಲು ಅದೆಲ್ಲ ಇವಾಗ ತಿನ್ನೋದನ್ನು ಬಿಟ್ಬಿಟ್ಟಿದ್ದಾನೆ. ತಿನ್ನೋದು ರೂಢಿ ಮಾಡಿಸ್ಬೇಕು, ಹೆಂಗೆ ಮಾಡಿಸ್ಬೇಕೋ ನಂಗಂತೂ ಗೊತ್ತಿಲ್ಲ. ಅವ್ನಿಗೇನಾದರೂ ಸೆರ್ಲಾಕ್ ಮಾಡಿ ತಿನ್ನಿಸ್ಬಿಟ್ಟು ಈ ಬಾಕ್ಸ್ಗಳು ತೆಗ್ದಿದ್ದೀನಿ ನೋಡಿ ಇವಾಗ. ಒಂದು ಬಾಕ್ಸಲ್ಲಿ 2 ಬಾಕ್ಸ್ ಅಂದರೆ ಒಂದು ತ್ರೀ ಸೆಟ್ಟಿಂದು 1 ಬಾಕ್ಸು, ಹಾಗೆ 6 ಬಾಕ್ಸ್ ಇದೆ. 3 ಸೆಟ್ಟಿಂದು 1 ಬಾಕ್ಸ್ ಥರ 6 ಬಾಕ್ಸಸ್ ಇದೆ. ಅದನ್ನೆಲ್ಲ ತೊಳಿಬೇಕು. ಟೋಟಲ್ 18 ಆಗುತ್ತೆ. ಅವನ್ನೆಲ್ಲ ಹಂಗೆ ಯೂಸ್ ಮಾಡೋಕ್ಕಾಗಲ್ಲ, ತೊಳೆದ್ಬಿಟ್ಟೇ ಯೂಸ್ ಮಾಡಬೇಕು. ಭಾಳ ದಿನ ಆಗೋಗಿದೆ. ಸ್ಮೆಲ್ ನೋಡಿದರೆ ಮಾತ್ರ ಗೊಬ್ಬು ಹೊಡಿತಾ ಇತ್ತು. ಸ್ಟೀಲ್ ಬಾಕ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಬಾಕ್ಸ್ ಆಗಿರ್ಬೋದು. ಪ್ಲಾಸ್ಟಿಕ್ ಬಾಕ್ಸ್ ಸ್ಮೆಲ್ ಅಂತೂ ಅಯ್ಯಪ್ಪ ಬೇಡಪ್ಪ, ಅದು ಭಾಳ 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 ಭಾಳನೇ ಸ್ಮೆಲ್ಲು. ಅವನ್ನೆಲ್ಲ ತೆಗೆದು ವಿಮ್ ಜೆಲ್ ಹಾಕಿ ತಿಕ್ಕಿ ತೊಳೆದು ಬಾಕ್ಸ್ ಕಟ್ಟೆ ಮೇಲೆ ಇಟ್ಕೊಂಡು ಆಮೇಲೆ ಹೋಗಿ ಹಾಲಲ್ಲಿ ಹಾಕಿ ತೊಳಿಬೇಕು. ಅಂದರೆ ಒರೆಸ್ಬೇಕು ಆ್ಯಕ್ಚುಲಿ. ಆರಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಇವಾಗ ಆಲ್ರೆಡಿ ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ಅವನ ಜೊತೆನೇ ಆಡ್ತಾ ತೊಳೆದ್ಬಿಟ್ಟು ಅವ್ನಿಗೆ ಅದನ್ನ ಕೊಟ್ಟೆ ಇದನ್ನ ಕೊಟ್ಟೆ, ಇದು ತಗೋ ಅದು ತಗೋ ಅಂತೇಳಿ ತೊಳೆದು ಹಾಲಲ್ಲಿ ಇಟ್ಟು ಬಂದಿದ್ದೀನಿ. ಇವಾಗ ಆ ಬಾಕ್ಸ್ ಜೊತೆ ಎಲ್ಲ ಆಟ ಆಡ್ತಾಯಿದ್ದಾನೆ ಅವನು. ಅಂದರೆ ಒಂದು ದೊಡ್ಡ ಬಾಕ್ಸು, ಚಿಕ್ಕ ಬಾಕ್ಸ್, ಹಿಂಗೆ ಲೆವೆಲ್ ವೈಸ್ ಬಾಕ್ಸ್ಗಳಿವೆ, ಕಲರ್ಫುಲ್ ಬಾಕ್ಸ್ಗಳಿವೆ. ಮತ್ತು ಬ್ಯಾಗ್ನೂ ಹಾಲು ತುಂಬ ಇಟ್ಟಿದ್ದೀವಿ. ಅವನ ಆಟ ಸಾಮಾನಂತರೂ ಡಾಲ್ ಆಗಿರ್ಬೋದು, ಬಾಲ್ ಆಗಿರ್ಬೋದು, ಬ್ಯಾಟ್ ಆಗಿರ್ಬೋದು, ಏನೇ ಇದ್ದರೂ ಫುಲ್ಲೆಲ್ಲ ಹಾಲಲ್ಲೇ ಆಡ್ತಾ ಇದ್ದಾವೆ. ಅವನ್ನೆಲ್ಲ ಹಿಡ್ಕೊಂಡು ಆಟ ಆಡ್ತಾಯಿದ್ದಾನೆ. ಸೊ ನನ್ನ ಹತ್ರ ಬಂದು ಇಲ್ಲಿ ಮಾತಾಡ್ತಾನೆ ಹೋಗ್ತಾನೆ, ಬ್ಯಾಟ್ ತೊಗೊತಾನೆ, ಬರ್ತಾನೆ, ತೋರಿಸ್ತಾನೆ, ಹೋಗ್ತಾನೆ. ಸುಮ್ಮನೆ ಅವನ ಜೊತೆ ಮಾತಾಡ್ತಾ ಇವನ್ನೆಲ್ಲ ತೊಳಿತಾ ಇದ್ದೀನಿ. ತೊಳೆದು ಒಂದು ಕಡೆ ಇಟ್ಕೊಂಡ್ರೆ ಇವಾಗ ಹೋಗಿ ಹಾಲಲ್ಲಿ ಇಟ್ಕೊಂಡು ಫುಲ್ ತೊಳೆಯೋದೇ ಒಂದು ಎಪಿಸೋಡ್ ಅಂತ ಹೇಳಿದ್ನಲ್ವ, ಎಪಿಸೋಡೇ ಆಗೋಗಿದೆ ಇವಾಗ. ನಿಜವಾಗ್ಲೂ ನೋಡೋರಿಗೆ ಬೋರ್ ಆಗುತ್ತೋ ಇಲ್ವೋ, ನನಗೆ ಮಾತ್ರ ಬೋರ್ ಆಗ್ತಾಯಿದೆ. ಸೊ ತೊಳಿಬೇಕು. ಬೋರ್ ಅನ್ನೋದಕ್ಕಿಂತ ಸುಸ್ತು. ಇವನ್ನೆಲ್ಲ ಮನೆ ಕೆಲಸ ಮಾಡಿ ಪಾತ್ರೆ ಒಂದು 2-3 ದಿನ ಕಷ್ಟ ಆಗುತ್ತೆ ಅವ್ನು ಹಿಡ್ಕೊಂಡು ಇವನ್ನೆಲ್ಲ ಮಾಡೋದು. ಇದೆಲ್ಲ ಒಂಥರ ಸೆಟ್ ಆಗಿಬಿಟ್ರೆ ಆಮೇಲೆ ಯೂಶ್ವಲಾಗಿ ಡೈಲಿ ವ್ಲಾಗ್ಸ್ ಮಾಡ್ಕೊಂಡಿರ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ. ಇದು ನೋಡಿ ಶುಗರ್ ಬಾಕ್ಸು, ಟೀ ಪುಡಿ ಬಾಕ್ಸು, ಮತ್ತು ಹಿಟ್ಟಿನ ಬಾಕ್ಸ್ಗಳು, ಕಾಳಿನ ಬಾಕ್ಸ್ಗಳು ಇವನ್ನೆಲ್ಲನೂ ಇಟ್ಟಿದ್ದೀನಲ್ವ ಅವೆಲ್ಲನೂ ಇಲ್ಲಿ ಒರೆಸ್ತಾ ಇದ್ದೀನಿ. ಇವಾಗ ಆ ಕಡೆ ಆಟ ಆಡ್ತಾಯಿದ್ದಾನೆ ಅವನು. ಒರೆಸಿಟ್ಬಿಟ್ಟು ಇವಾಗ ಗ್ಯಾಸ್, ನಾನು ಬಾಕ್ಸೆಲ್ಲ ಒರೆಸ್ತಾ ಇದ್ನಲ್ವ ಹಾಲಲ್ಲಿ ಹೋಗಿ, ಆವಾಗ ಗ್ಯಾಸ್ ಕನೆಕ್ಟ್ ಮಾಡೋರು ಬಂದಿದ್ದರು. ಗ್ಯಾಸ್ ಎಲ್ಲ ಕನೆಕ್ಟ್ ಮಾಡಿಕೊಟ್ಬಿಟ್ಟು ಹೋದರು. ಖುಷಿ ಆಗೋಯ್ತು. ಸರಿ ಬಿಡು ಅಂತೇಳ್ಬಿಟ್ಟು ಹೇಗಿದ್ರು ಗ್ಯಾಸ್ ಒರೆಸಿದ್ದೀನಿ, ಒಲೆನ ಪೂಜೆ ಮಾಡಿ ಹಾಲು ಉಗ್ಸಿ ರೈಸ್ ಮಾಡ್ಕೊಂಡು ಊಟ ಮಾಡ್ಬೋದು ಅಂತ. ರೈಸ್ ಮಾಡಿಬಿಟ್ರೆ ಸಾಕು. ಮೊಸರು ಮತ್ತು ಅದಕ್ಕೆ ಊರಿಂದ ತಂದಿರೋ ಪುಡಿ, ಚಟ್ನಿ ಮತ್ತು ಉಪ್ಪಿನಕಾಯಿ ಎಲ್ಲ ಇದೆ. ಇವತ್ತೊಂದು ದಿನ ಹೇಗೋ ಮ್ಯಾನೇಜ್ ಆಗುತ್ತೆ. ನೈಟ್ಗೆ ನೋಡ್ಕೋಬೇಕು, ಏನಾದರೂ ನೋಡಿಕೊಂಡು ಸಿಂಪಲ್ಲಾಗಿ ಏನಾದರೂ ಒಂದು ಮಾಡ್ಕೊಂಡು. ಯಾಕಂದರೆ ಇನ್ನೂ ಬಾಕ್ಸ್ಗಳೆಲ್ಲ ತೊಳೆದು ಒರೆಸಿ ಇಟ್ಟಿದ್ದೀನಿ ಅಷ್ಟೇ, ಯಾವುದೂ ಫಿಲ್ ಮಾಡಿಲ್ಲ. ಫಿಲ್ ಮಾಡೋದನ್ನು ವಿಡಿಯೋ ಮಾಡೋಕ್ಕಾಗುತ್ತೆ ಅನಿಸುತ್ತೆ. ಅದು ಒಂದು ಎಪಿಸೋಡೇ ಆಗ್ಬೋದು. ಎಲ್ಲನೂ ಫಿಲ್ ಮಾಡೋದು ಮತ್ತು ತಂದು ಜೋಡಿಸೋದು. ನೋಡೋಣ ಒಂದು ಎಪಿಸೋಡ್ ಆಗುತ್ತೋ ಏನಾಗುತ್ತೋ. ಫಾಸ್ಟಾಗಿ ಓಡಿಸ್ಬಿಟ್ಟು ಮಾಡ್ತೀನಿ, ಬೋರ್ ಮಾಡ್ಕೋಬೇಡಿ. ನಿಮ್ಮ ಸಪೋರ್ಟ್ ಇದ್ದರೆ ಇದೆಲ್ಲನೂ ಸಾಧ್ಯ ಅಂತ ನಂಬ್ಕೊಂಡಿದ್ದೀನಿ. ಯಾಕಂದರೆ ಯೂಟ್ಯೂಬ್ ಚಾನಲ್ ನನಗೂ ಹೊಸದೇ. ನಾನು ವಾಯ್ಸ್ ಓವರು, ಸೆಕೆಂಡು, ತರ್ಡು ಈ ಥರ ವಿಡಿಯೋ ನಾನು ಅಷ್ಟೊಂದೇನು ಮಾಡೋಕ್ಕಾಗಿಲ್ಲ, ನಂಗೆ ಮಾಡೋಕ್ಕೂ ಆಗಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಎಲ್ಲಾದರೂ ಸ್ಕ್ರೀನ್ ಮೇಲೆ ಬಂದರೆ ಟಚ್ ಮಾಡಿ ನೋಡಿ, ಮತ್ತು ಸಾಧ್ಯ ಆದರೆ ಒಂದು ಲೈಕ್ ಕೊಡಿ. ತುಂಬ ಬೋರಾಗಿ ಮಾತಾಡಿದ್ದೆ ಅಂದರೆ ಏನೂ ಅಂದ್ಕೋಬೇಡಿ, ಲೈಕ್ನೇ ಕೊಡಿ, ಓಕೆನಾ. ಶೇರ್ ಮಾಡೋ ಅಂಥದ್ದಂತೂ ಇದರಲ್ಲೇನೂ ಇಲ್ಲ. ವಿಡಿಯೋದಲ್ಲಿ ಡೈಲಿ ನಂದೇನು ಮನೆ ರೊಟೀನ್ ಏನಿತ್ತು, ಕ್ಲೀನ್ ಮಾಡೋದೇನಿತ್ತು ಅದೆಲ್ಲ ಅಷ್ಟೇ ಇರೋದು. ಸೊ ಇವಾಗ ಅನ್ನ ಆಗೋಯ್ತು. ಅದನ್ನ ತಟ್ಟೆಗೆ ಹಾಕ್ಕೊಂಡು ನನ್ನ ಮಗ ತಿಂತಾನೋ ಇಲ್ವೋ ನೋಡಿ ನಾನು ತಿನ್ನಬೇಕು. ಅನ್ನ, ಮೊಸರು, ಪುಡಿ ಚಟ್ನಿ, ಸ್ವಲ್ಪ ಸಾಂಬಾರು. ಬೆಳಿಗ್ಗೆ ಏನೋ ಪಾರ್ಸಲ್ ತಂದಿದ್ವಿ ಅನಿಸುತ್ತೆ, ಇಡ್ಲಿ ಸಾಂಬಾರು ಏನೋ ಇರಬೇಕು. ತಿಂತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್, ಐ ಲವ್ ಯು.